ಬಿಗ್ ಬಾಸಲ್ಲಿ ಆಗಿದ್ದು ಐ ಥಿಂಕ್ ಬರೀ ನಾನು ತಡೆದಿರೋದು ಮಾತ್ರ ತೋರಿಸಿದ್ರೆ, ಬಟ್ ಅಲ್ಲೂ ಜಗಳ ಆಡಿದ್ದೀನಿ, ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಎಡಿಟ್ ಆಗುತ್ತೆ. ಸೊ ಅದೇನು ಮಾಡೋಕ್ಕಾಗಲ್ಲ. 1 ಅವರ್ ಏನು ತೋರಿಸ್ಬೇಕೋ ಅದು ತೋರಿಸಿದ್ರೆ. ಬಟ್ ಡೆಫಿನೆಟ್ಲಿ ದಟ್ ಸೈಡ್ ಆಫ್ ಮೀ ಆಲ್ಸೋ ಇಸ್ ದೇರ್. ನಾನು ಆ್ಯಂಗರ್ ಫೇಸು ಇತ್ತು ಬಿಗ್ ಬಾಸಲ್ಲಿ. ಫಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಅಂತೀವೋ ಐ ಥಿಂಕ್ ಅದು ಮನೆಯಿಂದನೇ ಬರೋದು ಫಸ್ಟು. ಖಂಡಿತ. ನಮ್ಮ ತಂದೆಯವರನ್ನು ನೋಡ್ಕೊಂಡು ಬೆಳೆದಿರೋದು ನಾನು. ಸೊ ಇವತ್ತೂ ಅವ್ರ ಶೂಟಿಂಗ್ 8 ಗಂಟೆ ಅಂದರೆ 7 ಗಂಟೆ ಮಮ್ಮಿಗೆ ಹೇಳಿ ರೆಡಿಯಾಗಿ ಕರೆಕ್ಟ್ ಆನ್ ಟೈಮ್ ಸೆಟ್ಟಲ್ಲಿ ಇರ್ತಾರೆ. ಐ ಥಿಂಕ್ ವಿ ಹ್ಯಾವ್ ಜಸ್ಟ್, ನಾನು ನಮ್ಮ ಅಕ್ಕ ಅದನ್ನ ಜಸ್ಟ್ ಪಾಲಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ನಾನು ಶೂಟಿಂಗ್ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಗ್ಲು ಅವ್ರು ಹೇಳಿದ್ದು ಒಂದೇ ಮಾತು, ಚಿಕ್ಕವರು ದೊಡ್ಡವರು ಅಂತ ಒಂದು ಗೌರವ ಇರಬೇಕು, ಎವ್ರಿಥಿಂಗ್ ವಿಲ್ ಫಾಲೋ, ಸಕ್ಸಸ್ ವಿಲ್ ಫಾಲೋ ಅಂತ. ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಇಳಿತಾರೆ, ಬಟ್ ಅವ್ರ ಸುತ್ತ ಇರೋರ ಲೈಫು ಅದರಿಂದ ಹಾಳಾಗುತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಥರ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ಶೇಡ್ ಇದೆ ನಂದು, 2 ಶೇಡ್ ಇದೆ. ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಜೊತೆ ನಾನು ಮುಂಚೆನೂ ಕ್ರಿಕೆಟ್ ಲೀಗ್ ಮತ್ತು ಬೌಲಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ. ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಇವಾಗ ಹೇಗೆ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ, ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದೇ ಥರ. ಸಿನಿಮಾ ಮಾಡುವಾಗ್ಲೂ ತುಂಬ ಕೇರ್ ಮಾಡ್ತಾಯಿದ್ರು. ಆ್ಯಂಡ್ ಅಂದರೆ ಇವಾಗ ಅವ್ರು ಅಸಿಸ್ಟೆಂಟ್ ಅವ್ರಿಗೆ ಏನಾರು ತಂದುಕೊಟ್ರೆ ನನಗೂ ಕೊಡಿಸ್ತಾಯಿದ್ರು. ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ಸೊ ಅವ್ರು ಕಾಯ್ತಾ ಇರೋವಂಥ ಸಕ್ಸಸ್ ಅವ್ರಿಗೆ ನಮ್ಮ ಸಿನಿಮಾ ಮೂಲಕನೇ ಸಿಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಅಣ್ಣನ ಜೊತೆ ಧರ್ಮಣ್ಣ ಅಂತಂದ್ರು ತುಂಬ ಕೇರಾಗಿ, ಅಂದರೆ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತಲೇ ಅನಿಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮು ಅಷ್ಟೇ ಜೊತೆಲಿ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಡೈರೆಕ್ಟರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಿಂದ ಒಂದು ಬೇರೆ ಥರನೇ ಇದೆ. ಅಂದರೆ ಎಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ಥರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟ್ರು, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲ್ಯಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ, ಆ ತಾಯಿ ಸಾಂಗ್ ನಮ್ಮಮ್ಮ ಬೈತಾಯಿದ್ರು, ಮಜಾ ಭಾರತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ. ಅವಾಗ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ, ನಮ್ಮಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತಾಯಿದ್ದಾನೆ, ಯಾಕೆ ಕರ್ಕೊಂಡೋಗಿಲ್ಲ. ಅಮ್ಮ ಇಲ್ಲಮ್ಮ, ಅದು ಸೆಟ್ಟಲ್ಲಿದ್ದಾಗ ಸ್ವಲ್ಪ ಏನಾರು ಇದಾಗುತ್ತೆ, ರಿಹರ್ಸಲ್ಲು ಅದೆಲ್ಲ. ಆದರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಬಂದು ನಿಲ್ಸಿದ್ನಲ್ಲ, ನನ್ನ ಸಾಯೋವರೆಗೂ ಇನ್ನೇನು ಬೇಡಪ್ಪ. ಈ ಶೋ ಅಂದರೆ ಶೋ ಮಾಡಿದಾಗಲೂ ಅಷ್ಟು ಸಿಕ್ಕಿಲ್ಲ ನನಗೆ, ಅದಕ್ಕಿಂತ ಬೆಸ್ಟು ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ನನ್ನ ತಾಯಿ ಕರ್ಕೊಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲು ಮುಗಿದು ಬೇಡ್ಕೊತೀನಿ, ಈ ಸಿನಿಮಾ 100 days ಆಗೇ ಆಗುತ್ತೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು, ಹಾಗೆ ದರ್ಶನ್ ಸಪೋರ್ಟ್ ಇದೆ. ಅವರೇ ಕ್ಲಾಪ್ ಮಾಡಿರೋದು, ಅದೊಂದು ಆನೆ ಬಲ ಇದ್ದಂಗೆ ಇದೆ ನಮಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡೋಲ್ಲ, ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು.